ಹಲೋ ವಿದ್ಯಾರ್ಥಿ ವೀಕ್ಷಕರೇ, ಇವತ್ತು ನಾವು ಸಮಾಸಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸಮಾಸಗಳ ಡೆಫಿನಿಷನ್ ನೋಡಿಕೊಳ್ಳಿ. ಎರಡು ಪದ ಅಥವಾ ಮೂರು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳುವ ಬದಲು ಅರ್ಥಪೂರ್ಣವಾದಂತೆ ಒಂದು ಸಮಸ್ತ ಪದವಾಗುವಂತೆ ಹೇಳುವುದೇ ಸಮಾಸಗಳು. ಇನ್ನೊಂದು ಸರಳ ರೀತಿಯಲ್ಲಿ ನೋಡಿ, ಎರಡು ಅಕ್ಷರಗಳ ನಡುವೆ ನಡೆಯುವ ಕ್ರಿಯೆಯನ್ನು ಸಂಧಿ ಎನ್ನುವರು. ಅದೇ ರೀತಿ ಎರಡು ಪದಗಳ ನಡುವೆ ಆಗುವ ಕ್ರಿಯೆಯನ್ನು ಸಮಾಸ ಎನ್ನುವರು. ಅಂದರೆ ಸಂಧಿಗಳಲ್ಲಿ ಎರಡು ಅಕ್ಷರಗಳ ನಡುವೆ ಸಂಧಿಯಾಗುತ್ತದೆ, ಆದರೆ ಸಮಾಸದಲ್ಲಿ ಎರಡು ಪದಗಳ ನಡುವೆ ಸಮಾಸವಾಗುವುದು. ಈಗ ಸಮಾಸದ ವಿಧಗಳನ್ನು ನೋಡಿ. ಇದರಲ್ಲಿ 8 ವಿಧಗಳಿವೆ. ಮೊದಲನೆಯದಾಗಿ ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಕರ್ಮಧಾರೆಯ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ, ಬಹುವ್ರೀಹಿ ಸಮಾಸ ಹಾಗೂ ಗಮಕ ಸಮಾಸ. ವೀಕ್ಷಕರೇ, ಸಮಾಸಗಳ ಅರ್ಥ ಬೇಗನೆ ಆಗಬೇಕೆಂದರೆ ಮೊದಲು ಸಮಾಸಗಳು ಅರ್ಥವಾಗಬೇಕಾದರೆ ವಿಭಕ್ತಿ ಪ್ರತ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು ಮೊದಲೇ ಗೊತ್ತಿರಬೇಕು. ಇದರ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ, ನೋಡಬೇಕು. ಮೊದಲನೇದಾಗಿ ತತ್ಪುರುಷ ಸಮಾಸ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ನಾಮಪದವಾಗಿದ್ದು ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇದೆಯಾ ನೋಡಿ. ಇದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಹೇಳಬಹುದು. ಹಾಗೂ ಎರಡು ಪದಗಳಲ್ಲಿ ಯಾವುದೇ ಕ್ರಿಯೆ ಇರುವುದಿಲ್ಲ. ಪೂರ್ವ ಪದ ಮತ್ತು ಉತ್ತರ ಪದಗಳೆಂದರೇನು ಇದು ತಮಗೆ ಗೊತ್ತಿರಬೇಕು. ಸಮಾಸವಾಗುವಂತಹ ಎರಡು ಪದಗಳು ಮೊದಲನೆಯದು ಪೂರ್ವ ಪದ ಎನ್ನುತ್ತಾರೆ, ಎರಡನೆಯದು ಉತ್ತರ ಪದ ಎಂದು ಹೇಳುತ್ತಾರೆ. ಅಂದರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ನಾಮಪದವಾಗಿರಬೇಕು, ಅಲ್ಲಿ ಯಾವುದೇ ಕ್ರಿಯೆ ಇರಬಾರದು. ಹಾಗೂ ಅದರಲ್ಲಿ ವಿಭಕ್ತಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇದೆಯಾ ನೋಡಬೇಕು. ಇದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ನಾವು ಗುರುತು ಹಿಡಿಯಬಹುದು. ಇದರಲ್ಲಿ ತತ್ಪುರುಷ ಸಮಾಸದಲ್ಲಿ ನೆನಪಿಡಬೇಕಾದ 3 ಅಂಶಗಳಿವೆ. ಒಂದನೆಯದು ಎರಡು ಪದಗಳು ನಾಮಪದವಾಗಿರಬೇಕು, ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇರಬೇಕು, ಉತ್ತರ ಪದ ಪ್ರಧಾನವಾಗಿರುತ್ತದೆ. ಈಗ ಉದಾಹರಣೆಯನ್ನು ನೋಡೋಣ. ಮಳೆಯ ಪ್ಲಸ್ ಕಾಲ. ಮಳೆ ಎನ್ನುವುದು ಪೂರ್ವ ಪದ, ಕಾಲ ಎನ್ನುವುದು ಉತ್ತರ ಪದ. ಇಲ್ಲಿ ಮಳೆ ಅನ್ನುವುದು ನಾಮಪದ, ಕಾಲ ಎನ್ನುವುದು ನಾಮಪದ. ಇವೆರಡೂ ಪದಗಳು ಸೇರಿ ಮಳೆಗಾಲ ಆಗುವುದು. ಇಲ್ಲಿ ಮಳೆಯ ಯದಲ್ಲಿ ಅವಿಭಕ್ತಿ ಪ್ರತ್ಯಯ ನಮಗೆ ಕಾಣಿಸುತ್ತಿದೆ, ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದರಲ್ಲಿ ಇದೆ. ಎರಡನೇ ಉದಾಹರಣೆ, ಮರದ ಪ್ಲಸ್ ಕಾಲು ಮರಗಾಲು. ಇಲ್ಲಿ ಮರ ಎನ್ನುವುದು ನಾಮಪದ, ಕಾಲು ಎನ್ನುವುದು ನಾಮಪದ. ದಲ್ಲಿಯೂ ಕೂಡ ಅಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ನಾವು ಕಾಣಬಹುದು. ಮೂರನೆಯದಾಗಿ ಕಲ್ಲಿನ ಪ್ಲಸ್ ಹಾಸಿಗೆ. ಕಲ್ಲು ಹಾಸಿಗೆ. ಕಲ್ಲು ಎನ್ನುವುದು ನಾಮಪದ, ಹಾಸಿಗೆ ಎನ್ನುವುದು ನಾಮಪದ. ಇಲ್ಲಿ ದಲ್ಲಿ ಇದೆ, ಇಲ್ಲಿ ಕೂಡ ಷಷ್ಠಿ ವಿಭಕ್ತಿ ಪ್ರತ್ಯಯ ಕಾಣಬಹುದು. ನಾಲ್ಕನೇ ಉದಾಹರಣೆ, ಹಗಲಲ್ಲಿ ಪ್ಲಸ್ ಕನಸು. ಹಗಲು ಗನಸು. ಹಗಲಲ್ಲಿ, ಹಗಲು ಅನ್ನುವುದು ನಾಮಪದ, ಕನಸು ಅನ್ನುವುದು ನಾಮಪದ. ಲಲ್ಲಿ ಅಂದರೆ ಅದರಲ್ಲಿ ಅಲ್ಲಿ ನಮಗೆ ಕೇಳಿಸ್ತಾ ಇದೆ, ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಕಣ್ಣಿನಿಂದ ಪ್ಲಸ್ ಕುರುಡ. ಕಣ್ಣು ಕುರುಡ. ಇಲ್ಲಿ ನಿಂದದಲ್ಲಿ ಇಂದ ನಮಗೆ ಕಾಣಬಹುದು, ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ನಾವು ಕಾಣಬಹುದು.